ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ತಾನೇ ತಿಂಡಿ ತಿಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಮ್ಮೂರಿನಲ್ಲಿ ದಸರಾ ಡೆಕೋರೇಷನು, ಸೀರಿಯಲ್ ಸೆಟ್ಟಲ್ಲಿ ಮಾಡಿರೋಂಥ ಡೆಕೋರೇಷನು ಹೇಗಿದೆ ಅನ್ನೋದನ್ನ ನಾನು ವಿಡಿಯೋ ಮಾಡಿದ್ದೀನಿ. ಅದನ್ನೆಲ್ಲ ನೋಡ್ಕೊಬನ್ನಿ ಆಯಿತಾ. ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆಯಿತಾ. ಥ್ಯಾಂಕ್ ಯು. ಫ್ರೆಂಡ್ಸ್, ನಮ್ಮ ಊರಿನ ದಸರಾ ಹಬ್ಬದ ತಯಾರಿ ಹೀಗಿದೆ ನೋಡಿ. ಫುಲ್ಲು ಲೈಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ತುಂಬ ಸಖತ್ತಾಗಿ ಕಾಣುತ್ತೆ ಫ್ರೆಂಡ್. ನನಗಂತೂ ತುಂಬ ಇಷ್ಟ ಆಗ್ಬಿಟ್ಟಿದೆ ಈ ಲೈಟ್ ಅರೇಂಜ್ಮೆಂಟು. ನಾನಂತೂ ಈ ಅರೇಂಜ್ಮೆಂಟ್ ಮಾಡಿದ ದಿನದಿಂದ ಅದನ್ನ ಬಿಚ್ಚಾಕೋ ದಿನ ತನಕ ನಾನು ಒಯ್ತಾನೇ ಇರ್ತೀನಿ. ನನಗಂತೂ ತುಂಬ ಇಷ್ಟ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಇದು ಕ್ಯಾಮರಾದಲ್ಲಿ ನೋಡೋವಾಗ ಇದು ಬೇರೆ ಥರ ಕಾಣ್ಬೋದು, ಆದರೆ ಡೈರೆಕ್ಟಾಗಿ ನೋಡೋವಾಗ ಫ್ರೆಂಡ್ಸ್ ತುಂಬಾ ಸೂಪರಾಗಿ ಇದೆ ನೋಡಿ. ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅಂತ. ಇದು ನೋಡಿ, ಇದು ಪಚ್ಚಪ್ಪ ಸರ್ಕಲು, ಇದು ದೇವಸ್ಥಾನ ಎದುರುಗಡೆ ಹೋಗ್ತಾ ಇದ್ದೀವಿ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ. ಫ್ರೆಂಡ್ಸ್, ದಸರಾ ಹಬ್ಬದ ಅರೇಂಜ್ಮೆಂಟು ಎಷ್ಟು ಚೆನ್ನಾಗಿದೆ ಅಲ್ವಾ. ಹೋದ ವರ್ಷಕ್ಕಿಂತ ಈ ವರ್ಷವೇ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಹೋದ ವರ್ಷ ಅಂದರೆ ಸ್ವಲ್ಪನೇ ಲೈಟ್ ಫಿಟ್ಟಿಂಗೆಲ್ಲ ಮಾಡಿದರು, ಆದರೆ ಈ ವರ್ಷ ತುಂಬ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಈ ಥರ ಎಲ್ಲ ಹೋದ ವರ್ಷ ಇರಲೇ ಇಲ್ಲ, ಆದರೆ ಈ ವರ್ಷವೇ ಸ್ವಲ್ಪ ಜಾಸ್ತಿಯಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸರ್ಕಲ್ಗಳಲ್ಲೆಲ್ಲ ಫುಲ್ಲು ಅರೇಂಜ್ಮೆಂಟ್ ಮಾಡಿದ್ದಾರೆ ಲೈಟ್ ಫಿಟ್ಟಿಂಗೆಲ್ಲ. ಈ ವರ್ಷ ಜಾಸ್ತಿಯಾಗಿ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಆದರೆ ಹೋದ ವರ್ಷ ಎಲ್ಲ ಇಷ್ಟೆಲ್ಲ ಇರಲಿಲ್ಲ, ಬರೀ ಮುಂದುಗಡೆ ಮಾತ್ರ ಇತ್ತು ಒಂದು ಲೈನು, ಮೈನ್ ರೋಡಲ್ಲಿ ಒಂದು ಲೈನ್ ಮಾತ್ರ ಇತ್ತು ಉದ್ದಕ್ಕೆ, ಬೇರೆ ಸೈಡಲ್ಲೆಲ್ಲ ಇರಲೇ ಇಲ್ಲ. ಈ ಸಲ ಮಾತ್ರ ಫುಲ್ಲು ಜಾಸ್ತಿಯಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ. ಇದೆಲ್ಲ ಇರಲೇ ಇಲ್ಲ ಹೋದ ವರ್ಷ ನೋಡಿ. ದೇವಸ್ಥಾನದ ಗೋಪುರ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ನೋಡಿ. ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ. ದೇವಸ್ಥಾನದ ಗೋಪುರ, ಚಾಮರಾಜೇಶ್ವರನ ಗೋಪುರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇದರ ಮುಂಭಾಗ ನೋಡಿ ಎಷ್ಟು ಜನ ಬಂದಿದ್ದಾರೆ ಗೊತ್ತಾ ಫ್ರೆಂಡ್ಸ್. ಇದು ಲೈಟ್ ಅರೇಂಜ್ಮೆಂಟ್ ನೋಡೋಕ್ಕಂತಲೇ ಎಷ್ಟು ಜನ ಬಂದಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಈ ನಾವು ಕ್ಯಾಮರಾದಲ್ಲಿ ನೋಡೋಕ್ಕಿಂತ ಡೈರೆಕ್ಟಾಗಿ ನೋಡಿದ್ರೇ ತುಂಬ ಚೆನ್ನಾಗಿ ಕಾಣಿಸೋದು ಫ್ರೆಂಡ್ಸ್. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ತೆಗ್ದಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಡಿ ಸಿ ಆಫೀಸ್ ಅಂತ. ಡಿ ಸಿ ಆಫೀಸಿಗೆ ಹೋಗ್ತಾ ಇದ್ದೀನಿ. ಅಲ್ಲೂ ಅರೇಂಜ್ಮೆಂಟ್ ಮಾಡಿದ್ದಾರೆ. ಅಲ್ಲಿ ಮೇಳ ಎಲ್ಲ ಸ್ಟಾರ್ಟ್ ಆಗುತ್ತೆ, ಆದರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಈಗೆಲ್ಲ ಸೆಟ್ ಮಾಡ್ತಾಯಿದ್ರು. ಏನಿದ್ರು ನಾಳೆಯಿಂದ ಎಲ್ಲ ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಇಲ್ಲೂ ಸಹ ಲೈಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ ನೋಡಿ. ಇಲ್ಲಿ ಇದೇ ಡಿ ಸಿ ಆಫೀಸ್. ನೋಡಿ ಫ್ರೆಂಡ್ಸ್, ಇದೇ ಡಿ ಸಿ ಆಫೀಸ್. ನೋಡಿ ಇಲ್ಲಿ ಇದಕ್ಕೂ ಸಹ ಎಷ್ಟು ಚೆನ್ನಾಗಿ ಲೈಟ್ ಫಿಟ್ಟಿಂಗ್ ಮಾಡಿದ್ದಾರೆ. ಜಿಲ್ಲಾ ಆಡಳಿತ ಭವನ, ಚಾಮರಾಜನಗರ ನೋಡಿ. ಇಲ್ಲೊಂದು ಅಂಬೇಡ್ಕರ್ ಅವ್ರದ್ದು ಒಂದು ಚಿಕ್ಕ ಟ್ಯಾಚ್ ಮಡಗಿದ್ದಾರೆ ನೋಡಿ. ಇಲ್ಲಿ ಸಹ ಜನಗಳೇ
ನಮ್ಮ ಈ ಹಿಂದೂಗಳಿಗಿಂತ ಫ್ರೆಂಡ್ಸ್ ಮುಸ್ಲಿಮ್ ಅವರೇ ಜಾಸ್ತಿ ಇದ್ದರು. ಈ ಪ್ರತಿಯೊಂದು ಫಂಕ್ಷನ್ಗಳಲ್ಲೂ ನಾನು ನೋಡ್ತೀನಲ್ಲ, ಈ ಹಿಂದೂಗಳಿಗಿಂತ ಹೆಚ್ಚಾಗಿ ಮುಸ್ಲಿಂ ಬಾಂಧವರೇ ಜಾಸ್ತಿ ಇರೋದು. ಈಗ ನಾವು ಹೋದ ಜಾಗದಲ್ಲೂ ಅಷ್ಟೇ ಬರೀ ಫ್ರೆಂಡ್ಸ್ ಅರೇಂಜ್ಮೆಂಟ್ ಈ ಥರ ಇದೆ ನೋಡಿ. ಫುಲ್ಲು ಚೇರೆಲ್ಲ ಹಾಕಿದ್ದಾರೆ. ಇದು ದೇವಸ್ಥಾನ, ದೊಡ್ಡ ದೇವಸ್ಥಾನ ಮುಂಭಾಗದಲ್ಲಿ ಈ ಥರ ಅರೇಂಜ್ ಮಾಡಿದ್ದಾರೆ. ಈ ಥರ ಸೆಟ್ಟಿಂಗ್ ಮಾಡಿದ್ದಾರೆ ನೋಡಿ. ಮಳೆ ಬಂದರೂ ಏನು ಯಾರಿಗೂ ಇದಾಗಬಾರ್ದು, ಮಳೆಯಲ್ಲಿ ನೆನಿಬಾರ್ದು ಅಂತ ಈ ಥರ ಮೇಲೆ ಹಾಕ್ಸಿದ್ದಾರೆ ನೋಡಿ. ಅದು ಏನು ಹೇಳ್ತಾರೆ, ಟೇಜ್ ಎಲ್ಲ ಅರೇಂಜ್ ಮಾಡಿದ್ದಾರೆ ನೋಡಿ. ಈ ಥರ ಈಚೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಅರೇಂಜ್ ಮಾಡಿದ್ದಾರೆ. ಆದರೆ ನಾಳೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಮಾತ್ರ ಇದು ಫುಲ್ಲು ರಶ್ ಆಗಿಬಿಡುತ್ತೆ, ಫುಲ್ಲು ಕವರ್ ಆಗುತ್ತೆ. ಅಲ್ಲಿ ಚೇರ್ ಮಡಗಿದಾರಲ್ವ, ಅದು ತುಂಬಿ ಈಚೆಲ್ಲ ಫುಲ್ಲು ಜನಗಳು ಇರ್ತಾರೆ. ಅದಕ್ಕೆಂತಲೇ ಬೇರೆ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ನೋಡಿ. ಈ ಥರ ಇದೆ ಈಚೆ ದೇವಸ್ಥಾನ ಮುಂಭಾಗ ಈ ಥರ ಅರೇಂಜ್ಮೆಂಟ್ ಮಾಡಿದ್ದಾರೆ ನೋಡಿ. ಲೈಟ್ ಅರೇಂಜ್ಮೆಂಟ್ ನೋಡಿ, ಅಲ್ಲಿ ಕಾಣ್ತಿದಲ್ವ, ಅದು ಈ ಕಡೆ ದೇವಸ್ಥಾನ ಮುಂಭಾಗದಲ್ಲಿ ನಿಂತ್ಕೊಂಡು ನೋಡೋರಿಗೆಲ್ಲ. ಯಾಕಂದರೆ ಅಲ್ಲಿ ಚೇರೆಲ್ಲ ಮಡಗಿದಾರಲ್ಲ, ಅಲ್ಲೇ ಜಾಸ್ತಿ ರಶ್ ಆಗಿಬಿಡುತ್ತೆ. ಮತ್ತು ಬೇರೆ ಜನಗಳಿಗೆಲ್ಲ ಇದಾಗಲ್ಲ, ಸಾಕಾಗಲ್ಲ ಅಂತ ಎದುರುಗಡೆ ಮಾಡಿದ್ದಾರೆ ನೋಡಿ. ಲೈಟ್ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ. ಇದು ದೇವಸ್ಥಾನ ಎದುರಿಗೆ 2 ಸೈಡು ಪಾರ್ಕ್ ಇದೆ. ಆ ಪಾರ್ಕಲ್ಲಿ ಚಿಕ್ಕ ಚಿಕ್ಕ ಗಿಡಗಳಿಗೆಲ್ಲ ಲೈಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ ನೋಡಿ. ಈಚೆ ಈ ಥರ ಕಾಣ್ತದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್. ಈ ಲೈಟ್ ಅರೇಂಜ್ಮೆಂಟ್ ನೋಡೋಕ್ಕೆ ಎಷ್ಟೊಂದು ಜನ ಬಂದಿದ್ದಾರೆ ನೋಡಿ. ತುಂಬ ಡಿಸೈನಲ್ಲೆಲ್ಲ ಬಿಟ್ಟಿದ್ದಾರೆ. ಈ ಲೈಟ್ ಮುಂದೆಲ್ಲ ನಿಂತು ಸುಮಾರು ಜನ ಎಲ್ಲ ಫೋಟೋ ತಗೊಳ್ತಾ ಇದ್ರು ನೋಡಿ. ಈ ಥರ ಇದೆ, ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇದು ನಮ್ಮ ಚಾಮುಂಡೇಶ್ವರಿ, ಆಮೇಲೆ ಮಲೆ ಮಾದಪ್ಪ ಅದಂತ ನೋಡಿ. ಈ ಥರ ಇದೆ. ಇದು ಮುಂದ್ಗಡೆ ಸರ್ಕಲ್ ಇದು ನೋಡಿ. ಅರೇಂಜ್ಮೆಂಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ.